ಎಷ್ಟು ಜನ ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಿ ನಿಜ ಹೇಳಿ. ಫೈನಲಿ ಮುಹೂರ್ತದ ದಿನ ಬಂದೇ ಬಂತು. ಈ ದಿನಕ್ಕೋಸ್ಕರ ಹುಡುಗ ಹುಡುಗಿಗಿಂತನೂ ಬೇರೆಯವರೇ ತುಂಬಾ ವೇಟ್ ಮಾಡ್ತಿರ್ತಾರೆ. ಆ ವೇಟ್ ಮಾಡೋರಲ್ಲಿ ನಾನು ಒಬ್ಳು. ಯಾವಾಗ ಈ ಘಟ್ಟ ಬರುತ್ತೆ ಅಂತ ಈಗರ್ಲಿ ವೇಟಿಂಗ್ ನಾನು. ಇನ್ನೇನ್ ಕೆಲವೇ ನಿಮಿಷಗಳಲ್ಲಿ ತಾಳಿ ಕಟ್ಟುವಂತ ಸಮಯ ಬಂದೇ ಬಂತು. ಸುಮ್ನೆ ಹೇಳಲ್ಲ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಹೆವೆನ್ ತರನೇ ಇತ್ತು ನನ್ಗಂತೂ. ಬ್ರಹ್ಮ ಮುಹೂರ್ತದಲ್ಲಿ ಹುಡುಗ ಹುಡುಗಿಗ್ ತಾಳಿ ಕಟ್ಬೇಕಾದ್ರೆ ಶಿವ ಪಾರ್ವತಿ ತರ ಕಾಣ್ತಾರಂತೆ. ಮುಕ್ಕೋಟಿ ದೇವತೆಗಳು ಅವ್ರಿಗೆ ಆಶೀರ್ವಾದ ಮಾಡ್ತಾರಂತೆ. ಈ ಮುದ್ದಾದ ಜೋಡಿಗೆ ನಿಮ್ಮ ಆಶೀರ್ವಾದನೂ ಇರ್ಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ. ಅಂಡ್ ಆಲ್ಸೋ ನಾನು ಕೂಡ ಈ ಜೋಡಿಗೆ ಕಲಕಾಲ ಸುಖ ಸಂತೋಷದಿಂದ ಬಾಳ್ಬೇಕು ಅಂತ ಬಯಸ್ತಾ ಇದ್ದೀನಿ. ಐ ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಆಫ್ ಬೋತ್. ಇನ್ನೇನು ಮಾತಾಡಲ್ಲ, ಯಾವ ತರ ನಡೀತು ಮದ್ವೆ ಅಂತ ನೀವೇ ನೋಡಿ.
ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠ ಬದ್ನಾಮಿ ವಿಶುಭಗೆ ಓಂ ಜೀವ ಶರದಶತಾಂ ಎನ್ನರಸಿ ಪ್ರಾಣಕಾಂತೆ ಮಾವನ ಮಗಳೇ ಮುತ್ತಿನ ಚೆಂಡೆ ಈ ಬಂಗಾರದ ಸೂತ್ರದಿಂದ ಮಾಡಿರುವಂತ ಮಾಂಗಲ್ಯವನ್ನ ನಿನ್ನ ಕೊರಳಿಗೆ ಧರಿಸಬಹುದೇ ಹೇಳ್ಬೋದಮ್ಮ. ಅಷ್ಟೈಶ್ವರ್ಯ ನೆಲೆಸಲಿ, ನಿಮ್ಮೆಲ್ಲರ ಆಶೀರ್ವಾದ ಅವ್ರು ಬೆಲ್ಲಿರಲಿ ಅಂತ ಬಿಟ್ಟು ಮನಸಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು. ಓಂ ಭದ್ರಂ ಗಣೇಶ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭೇದಧತ್ರಾಃ ಶ್ರೀರಂಗೇ ಸ್ತುವಾಗಂ ತಸ್ತನೋಭಿಃ ವಶೇಮದೇವ ಯತಂ ಯದಾಯುಃ ಯೋ ವೈತಾಂ ಬ್ರಹ್ಮಣೋ ವೇದ ಅಮೃತೇನಾಮೃತಾಂಬುರೇಂ ತಸ್ಮೈ ಬ್ರಹ್ಮಜ ಬ್ರಹ್ಮ ಚ ಆಯುರ್ಕೀರ್ತಿಂ ಪ್ರದಾಂ ದದುಃ ಶತಮಾನಂ ಭವತಿ ಶತಾಯುಷ್ಯತೆ. ಹೆಜ್ಜೆಯನ್ನ ಸಂತೋಷಕ್ಕಾಗಿ ಇಡುತ್ತಿರುವೆನೋ ನನ್ನ ಜೊತೆ ಬರುವೆಯ ಅವ್ರ ಮನೆ ಸಂತೋಷ ಚಂದರಸಿ ಚಂದರಸಿ ಪ್ರಾಣಕಾಂತೆ ಮಾವನ ಮಗಳೇ ಮುತ್ತಿನ ಚೆಂಡೆ ನನ್ನ ಅರ್ಧಾಂಗಿಯೇ ಈ 5ನೇ ಹೆಜ್ಜೆಯನ್ನ ನನ್ನ ವಂಶ ಅಭಿವೃದ್ಧಿಗಾಗಿ ಇಡಿಸುತ್ತಿರುವೆನೋ ಬರುವೆಯ. ಅವರ ವಂಶಾಭಿವೃದ್ಧಿಗೋಸ್ಕರ ಸರ್ಕಾರಕ್ಕೋಸ್ಕರ ಇಡ್ತಾ ಇದ್ದಾರೆ 5ನೇ ಹೆಜ್ಜೆ. ಎನ್ನರಸಿ ಚಂದರಸಿ ಪ್ರಾಣಕಾಂತೆ ಮಾವನ ಮಗಳೇ ಮುತ್ತಿನ ಚೆಂಡೆ ಅರ್ಧಾಂಗಿಯೇ ನನ್ನ ಸೇಪಿನ ಒಡತಿಯೇ ಈ 6ನೇ ಹೆಜ್ಜೆಯನ್ನ ನನ್ನ ಸಹ ಪರಿವಾರ ಪಾಲನೆಗಾಗಿ ಇಡಿಸುತ್ತಿರುವೆನೋ ನನ್ನ ಜೊತೆ ಬರುವೆಯ. ನೋಡಮ್ಮ,
ಇವತ್ತಿಂದ ನಿನ್ನೊಂದು ಕುಟುಂಬ ಇತ್ತು, ಇವತ್ತಿಂದ ಅವ್ರ ಕುಟುಂಬ ನಿನ್ನ ಕುಟುಂಬ ಆಗುತ್ತೆ, ಅವರ ಮನೆ ದೇವರು ನಿಮ್ಮ ಮನೆ ದೇವರು ಆಗುತ್ತೆ, ಅವರ ಪರಿವಾರ ನಿನ್ನ ಪರಿವಾರ ಆಗುತ್ತೆ. ಆದ್ರಿಂದ ಮನೆಯಲ್ಲಿ ಯಾವಾಗಲೂ ಇರೋದು ನೀನೇ ಅಲ್ವಾ ಅಂತ ಅವ್ರ ಪರಿವಾರವನ್ನ ಪಾಲನೆ ಮಾಡ್ಬೇಕಾಗಿರೋದು ನೀನೆ. ಆದ್ರಿಂದ ಅವರ ಸಹ ಪರಿವಾರವನ್ನ ಪಾಲನೆಗೋಸ್ಕರ ನಿನ್ನ 6ನೇ ಹೆಜ್ಜೆ ನಡೆಸ್ತಾ ಇದ್ದಾರೆ. ಹೇಳಮ್ಮ. ಎನ್ನರಸಿ ಚನ್ನರಸಿ ಪ್ರಾಣಕಾಂತೆ ಮಾಮನ ಮಗಳೇ ಮುತ್ತಿನ ಚೆಂಡೆ ನನ್ನ ಅರ್ಧಾಂಗಿಯೇ, ಈ 6 ಹೆಜ್ಜೆಯನ್ನ ಅನುಸರಿಸಿ ಈ 6 ಹೆಜ್ಜೆಯನ್ನ ಅನುಸರಿಸಿ ನನ್ನ ಸ್ನೇಹಿತೆಯಾಗಿ ನನ್ನ ಸಂಗಾತಿಯಾಗಿ ಬರುವೆಯ. ಈ 6 ಹೆಜ್ಜೆಗಳನ್ನು ಅನುಸರಿಸಿ ಅನ್ನಕ್ಕಾಗಿ, ಬಲಕ್ಕಾಗಿ, ಸುಖಕ್ಕಾಗಿ, ಸಂತೋಷಕ್ಕಾಗಿ, ಸಂತಾನಕ್ಕಾಗಿ, ಅವರ ಪರಿವಾರ ಪಾಲನೆಗಾಗಿ ಎಲ್ಲದಕ್ಕೋಸ್ಕರನೂ ನಿನ್ನ 6 ಹೆಜ್ಜೆಗಳನ್ನು ಇಟ್ಕೊಂಡು ಈ 7 ಹೆಜ್ಜೆಯಾಗಿ ಅವರ ಸ್ನೇಹಿತೆಯಾಗಿ, ಅವರ ಸಂಗಾತಿಯಾಗಿ ಬರ್ತೀಯ ಅಂತ ಕೇಳಿದೆ. ತದಾಸ್ತು ಕೇಳಿಸ್ತಪ್ಪ? ಕೇಳಿಸಿಲ್ಲ. ಕೇಳಿಸಿಲ್ಲ. ಇದೇನು ಇದು ಇನ್ಸಿಡೆಂಟ್ ಪಿ ಅಂದ್ರೆ ಸರಿ ಸರಿಯಲ್ಲ ಸರಿಯಲ್ಲ ಬನ್ನಿ ಜರ ಹೇಳ್ಬೇಕು. ಏನಿದ್ರು ಕೇಳಿಸ್ತಪ್ಪ? ಕೇಳಿಸ್ತು. ಕನ್ಸಿರಾಣಿ ಓಂ ರಾಮ ಭಗವದ್ಗೀತಾಯ ಪುರುಷಮೇಂದ್ರಿಯೇ ಆಯುಷ್ಯಮೇಂದ್ರಿಯೇ ಉದ್ದೇಶದೇ. ಸೂರ್ಯನ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಂದೆ ಜಗತ್ತಿಗೆ ಇಲ್ಲಿ ಬೆಳಕನ್ನು ಕೊಡ್ತೀವೋ ಅದೇ ರೀತಿ ನಮ್ಮ ಬಾಳಲ್ಲಿ ಬೆಳಕನ್ನು ಕೊಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಜೊತೆಗೆ ಪಿತೃಗಳ ಕಾರಣ ಅಂತೀವಿ. ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಪಿತೃಗಳ ಆಶೀರ್ವಾದ ಅಷ್ಟೇ ಮುಖ್ಯ. ಆದ್ರಿಂದ ನಿಮ್ಮ ಹಿರಿಕರನ್ನ ಮಂತ್ರಲಿ ಸ್ಮರಣೆಯನ್ನು ಮಾಡಿಕೊಂಡು ಸೂರ್ಯ ಭಗವಾನನ್ನ ಮಂತ್ರಲಿ ಸ್ಮರಣೆಯನ್ನು ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಿ ಹರಹ ಓಂ ನಮೋ ಭಗವತೆ ರುದ್ರಾಯಾಮ್ಯೋಪಾಂ ಪುಷ್ಪಂ ವೇದಾ ಪುಷ್ಪವಾನ್ ಪ್ರಜಾವಾನ್ ಪುಷ್ಮಾನ್ ಭವತೆ ಚಂದ್ರಮೋಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪುಷ್ಮಾನ್ ಭವತೆ ಯಾ ಏವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತೆ. ಬ್ರಹ್ಮಣೋ ವೇದ ಅಮೃತೇನಾಮೃತಾಂ ಪುರೇ ತಸ್ಮೈ ಬ್ರಹ್ಮದ ಬ್ರಹ್ಮಾದಾಯ ಕೀರ್ತಿಂ ಪ್ರದಾನ್ ದದುಃ. ಓಂ ಹಿರಣ್ಯವಾತಂ ಮದೋ ಅಪೂರ್ಣಂ ದದಾತಿ ಮದಯೋದಾನೀತಿ ಕದಾ ಬ್ರಹ್ಮಣೋ ಭವತಿ ಏಕಮಾನಾಯಿತೇತೋ ದದಾತಿ. ಸನ್ರೈಸ್ ఇంకా లేదు ఉండు. రామృతేనామృతాం ప్రీతస్మై బ్రహ్మజ బ్రహ్మాదాయ కీర్తిం ప్రదాన్ దదుః. यो वैता ब्रह्मणो वेदामृतेनामृतां परितस्मै ब्रह्मज ब्रह्मादाय कीर्तिं प्रदान ददुः. सुलग्ना सावधाना सुमुहूर्तो सामधाना श्री लक्ष्मी नारायण ध्यान सावधाನ. ಹೆಂಡತಿ ವಸಿಷ್ಠರು ಅಷ್ಟೇ ಯಾವುದೇ ಕಷ್ಟ ಸುಖಗಳು ಬಂದರೂ ಅರುಂಧತಿಯನ್ನ ಕೈ ಬಿಡಲಿಲ್ಲ. ಅದೇ ರೀತಿ ಅರುಂಧತಿ ದೇವಿಯನ್ನು ಅಷ್ಟೇ ಎಂದೇ ಕಷ್ಟ ಸುಖಗಳು ಬಂದರೂ ತನ್ನ ಗಂಡನ ಕೈ ಬಿಡಲಿಲ್ಲ. ಅದೇ ರೀತಿ ಯಾವ ರೀತಿ ನೀವು ಮಾಂಗಲ್ಯ ಪೂಜೆಯನ್ನು ಮಾಡಿದ್ರು ಅದೇ ರೀತಿ ಪ್ರತಿನಿತ್ಯ ವಸಿಷ್ಠ ಮಹರ್ಷಿಗಳು ಅರುಂಧತಿ ದೇವಿಯ ಮಾಂಗಲ್ಯ ಪೂಜೆಯನ್ನು ಮಾಡ್ತಾ ಇದ್ರು. ಯಾವ ರೀತಿ ಅವರು ನಿಮ್ಮ ಪಾದ ಪೂಜೆಯನ್ನು ಮಾಡಿದ್ರು ಅದೇ ರೀತಿ ಅರುಂಧತಿ ದೇವಿ ನಿಮ್ಮ ಅವರು ವಸಿಷ್ಠ ಮಹರ್ಷಿಯ ಪಾದ ಪೂಜೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಅವರನ್ನ ಉದಾಹರಣೆಯಾಗಿ ತಗೊಂಡು ಯಾವಾಗಲೂ ಅಷ್ಟೇ ಈಗ ನನ್ನ ಕಡೆ ಸೂರ್ಯನ ಪಕ್ಕದಲ್ಲಿ ಅವರು ನೆಲೆಸಿರ್ತಾರಂತೆ. ಅಲ್ಲಿ 2 ನಕ್ಷತ್ರಗಳು
ಇರ್ತಾರೆ. ಒಂದು ವಸಿಷ್ಠ ಮಹರ್ಷಿ, ಇನ್ನೊಂದು ಅರುಂಧತಿ ದೇವಿ. ನೋಡಿ, ಒಂದಕ್ಕೊಂದು ಸುತ್ತದು ಕಾಮನ್, ಆದ್ರೆ ಆ ಒಂದು ನಕ್ಷತ್ರ ಒಂದಕ್ಕೊಂದು ಸುತ್ತದೆ. ಅಂದ್ರೆ ಗಂಡ ಹೆಂಡತಿ ಅನ್ನೋರು ಇಬ್ರು ಸರಿ ಸಮಾನರಾಗಿರ್ತಾರೆ, ಒಬ್ರು ಇರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಉದಾಹರಣೆ ಆಗಿ ತಗೊಂಡು ನೀವು ಇವತ್ತಿನ ದಿವಸ ದಾಂಪತ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ ಅರುಂಧತಿ ದೇವಿಯ ದರ್ಶನವನ್ನು ಮಾಡ್ಕೊಳ್ಳೋದು. ಅದರಿಂದ ಅವ್ರಿಗೆ ನೀವು ಫಸ್ಟ್ ಅರುಂಧತಿ ದೇವಿಯ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು, ತಾಯಿ ನಿನ್ನ ಅನುಗ್ರಹದಿಂದ ನಮ್ಮ ದಾಂಪತ್ಯ ಸುಖ ಜೀವನದಿಂದ ಕೂಡಿರ್ಲಿ, ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ತದೇವ ಲಗ್ನಂ ದದಿನಂ ದದೇವ ತಾರಾಬಲಂ ಚಂದ್ರಬಲಂ ದದೇವ ವಿದ್ಯಾಬಲಂ ದೈವಬಲಂ ದದೇವ ಗೌರೇವ ದೇವಾಣಿ ಪದೇ ಲಕ್ಷ್ಮೀ ಪದೇ ಕೇಂದ್ರಯುಗ್ಮಂ ಸ್ಮರಾಮಿ. ಕಲ್ಲ ಇಡ್ತೀನಿ, ಕೈ ಬೀಳ್ತಾರೆ. ಅರುಂಧತಿ ದೇವಿಯಂತೆ ಬರುವಂತ ಕಷ್ಟ ಸುಖಗಳಲ್ಲಿ ನನ್ನ ಜೀವನ ಸಂಗಾತಿಯಾಗಿ ಬರುವೆಯಾ? తెలీదు అత వేడని కూర్చోంటారు చూడు. Thank you.